ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತು ನಮ್ಮ ಮನೇಲಿ ಮಂತ್ರಾಲಯದ ಮಹಾಪ್ರಭುಗಳಿಗೆ ಯಾವ ರೀತಿ ಪೂಜೆ ಅಭಿಷೇಕ ಆಯಿತು, ಹಾಗೆ ರಾಯರು ನನಗೆ ಯಾವ ರೀತಿಯೆಲ್ಲ ಆಶೀರ್ವಾದ ಮಾಡಿದ್ರು, ಅಷ್ಟೇ ಅಲ್ಲದೆ ಬೇರೆ ಯಾವ ದೇವರಿಂದ ನನಗೆ ಹೂಪ್ರಸಾದದ ಮೂಲಕ ಆಶೀರ್ವಾದ ಸಿಕ್ತು, ಜೊತೆಗೆ ಇವತ್ತು ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನಮ್ಮನೆ ರಾಯರನ್ನ ಇವತ್ತು ನೋಡೋದಕ್ಕೆ ನನಗಂತೂ ಎರಡು ಕಣ್ಣು ಸಾಲದು, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು ರಾಯರು. ನಾನು ಕೂಡ ಫಸ್ಟ್ ಟೈಮ್ ಈ ಥರ ಅಲಂಕಾರ ಮಾಡಿದ್ದು. ಏನೋ ಒಂಥರ ನನಗಂತೂ ಪೂಜೆ ಎಲ್ಲ ಮುಗಿಸಿದ್ರು ರಾಯರ ಮುಂದೆನೇ ಕೂರಬೇಕು, ಏನು ಕೆಲಸ ಮಾಡೋದಕ್ಕೂ ನನಗೆ ಮನಸ್ಸೇ ಬರ್ತಿರ್ಲಿಲ್ಲ, ಇಲ್ಲೇ ಕುತ್ಕೋಬೇಕು ರಾಯರ ಮುಂದೆ ಅಂತ ಅನ್ನಿಸ್ತಿತ್ತು. ಅಷ್ಟು ಚೆಂದ ಕಾಣಿಸ್ತಿದ್ರು ಇವತ್ತು ನಮ್ಮ ಮನೆ ರಾಯರು. ಸೇವಂತಿಗೆ ಹೂವು ತುಂಬ ದಿನಗಳಿಂದ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿರೋದು ಬರ್ತಿರ್ಲಿಲ್ಲ. ಈ ವೀಕು ಸೇವಂತಿಗೆ ಹೂ ಸಿಕ್ತು, ತುಂಬ ಚೆನ್ನಾಗಿ ರಾಯರಿಗೆ ವಿಳ್ಯದೆಲೆ ಹಾರ ಪೋಣಿಸಿದ್ದೆ ನಾನೇ, ಮಿಡಲಲ್ಲಿ ಗುಲಾಬಿ ಹಾಕಿ ಚೆನ್ನಾಗಿ ಕಾಣಿಸ್ತಿದ್ರು. ಮೊದಲನೇ ಸಲ ನಾನು ರಾಯರಿಗೆ ವಿಳ್ಯದೆಲೆ ಹಾರ ಹಾಕಿದಾಗ ನನಗೆ ಪೋಣ್ಸೋಕ್ಕೆ ಬರುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಹೋಗಿ ಅಂಗಡಿಗಳವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಒಂದು ಅಂಗಡೀಲಿ ಪೋಣಿಸ್ಕೊಂಡು ಬಂದು ಮೊದಲನೇ ವಾರ ಹಾಕಿದ್ದೆ. ಇನ್ನು ಲಾಸ್ಟ್ ಟೈಮು ಇಲ್ಲ, ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಾನೇ ಪೋಣ್ಸೋದನ್ನ ಕಲಿಬೇಕು ಅಂತ ಹೇಳಿ ಪೋಣಿಸಿ ನಮ್ಮನೆ ರಾಯರಿಗೆ ವಿಳ್ಯದೆಲೆ ಹಾರನ ನಾನೇ ಹಾಕಿದ್ದೆ. ಅದು ಒಂದು 60% ಚೆನ್ನಾಗಿ ಬಂದಿತ್ತು ಅಷ್ಟೇ, ಫಸ್ಟ್ ಟೈಮ್ ಅಲ್ವಾ. ಮತ್ತು ನೆನ್ನೆ ಕೂಡ ನಾನೇ ಪೋಣಿಸೋಣ ಅಂತ ಹೇಳಿ ಈ ಸಲ ಒಂದು 30 ರೂಪಾಯಿಗೆ ಎಲೆ ತರಿಸಿದ್ದೆ. ಸಾಕಾಗುತ್ತೇನೋ ಅಂದ್ಕೊಂಡೆ, ನೋಡಿದ್ರೆ ಪೋಣಿಸ್ತಾ ಇನ್ನೂ ಬೇಕು ಎಲೆಗಳು ಅಂತ ಅನಿಸ್ತಿತ್ತು. ಟೈಮ್ ಆಗಿತ್ತು ಆವಾಗಲೇ 9:30 ನಾನು ಪೋಣಿಸೋದಕ್ಕೆ ಅಂತ ಕೂತಾಗ 10:30ಗೆಲ್ಲ 10:15ಗೆಲ್ಲ ಮುಗೀತು. ಏನು ಮಾಡೋದು ಆ ಹೊತ್ತಿನಲ್ಲಿ, ಸರಿ ಈ ಒಂದೊಂದು ಸೈಡೇ ಮಾಡೋಣ, ಇದೆಲ್ಲ ರಾಯರ ಇಚ್ಛೆನೇ, ನಂದೇನಿಲ್ಲ ಅಂತ ಅಂದ್ಕೊಂಡು ಒಂದೊಂದು ಸೈಡ್ಗೆ ತುಂಬ ಒತ್ತೊತ್ತಿಗೆ ನಾನು ಎಲೆಗಳನ್ನ ಹಾಕಿ, ಜೊತೆಗೆ ಎಲೆ ಮೇಲೆ ಸೇವಂತಿಗೆ ಹೂಗಳನ್ನ ಹಾಕಿ ಪೋಣಿಸ್ದೆ. ಫೈನಲ್ ಆಗಿ ಸಕ್ಕದಾಗಿ ಬಂತು ಹಾರ. ನನಗೆ ಆಶ್ಚರ್ಯ, ನಿಜವಾಗ್ಲೂ ಹೆಂಗೆಲ್ಲ ಮಾಡಿಸ್ತಾ ಇದ್ದಾರೆ ರಾಯರು ನನ್ನ ಕೈಲಿ ಅಂತ ನನ್ನ ಬಗ್ಗೆ ನನಗೆ ತುಂಬ ಸಂತೋಷ ಆಗುತ್ತೆ. ಹೇಗಿದ್ದವಳನ್ನ ಹೇಗೆಲ್ಲ ಮಾಡಿಸ್ತಿದ್ದಾರೆ ರಾಯರು ಅವ್ರ ಸೇವೆನ ನನ್ನ ಕೈಯಿಂದ ಅಂತ. ನಿಜವಾಗ್ಲೂ ರಾಯರ ಸೇವೆನ ಮಾಡೋದಕ್ಕೂ ಪುಣ್ಯ ಇರಬೇಕು ಅಂತಾರೆ. ತಿಳಿದು ಏನೋ ಭಗವಂತ ಏನೋ ಮಾಡಿಸ್ತಿದ್ದಾರೆ, ಶ್ರದ್ಧಾ ಭಕ್ತಿಯಿಂದ ಮಾಡೋಣ ಅಂತ ನಾನು ಕೂಡ ಮಾಡ್ತಾಯಿದ್ದೀನಿ. ನೋಡಿ 10 ಕಾಲಾಗಿತ್ತು ನಾನು ಈ ಹಾರ ಫಿನಿಷ್ ಮಾಡಿದಾಗ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾರ ಕೂಡ. ಹಾಗೆ ಎಲ್ಲ ಹಾರ ಎಲ್ಲ ಎತ್ತಿಟ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದವಳು ತಣ್ಣೀರು ಸ್ನಾನ ಮಾಡಿ ನಮ್ಮ ರಾಯರನ್ನ ನೀಟಾಗಿ ನನಗಿಷ್ಟ ಬಂದ ಹಾಗೆ ಅಲಂಕಾರ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಹಾಗೆ ಈ ವಾರ ನನಗೆ ಹಣ್ಣುಗಳ ತಟ್ಟೆ ಜೋಡಿಸೋದು ಹೆಚ್ಚು ಸಮಯ ತೊಗೊಳ್ಳಿಲ್ಲ, ಯಾಕಂದರೆ ರಾಯರಿಗೆ ಮಾವಿನ ಹಣ್ಣು ಬಿಟ್ಟು ಬೇರೆ ಯಾವುದನ್ನು ಇಡಾಗಿರಲಿಲ್ಲ. ಹಾಗಾಗಿ ನಾನು ಹಣ್ಣಿನ ತಟ್ಟೆ ಜೋಡಿಸೋದಕ್ಕೆ ಹೆಚ್ಚು ಟೈಮ್ ಕೊಡಲಿಲ್ಲ. ಇನ್ನು ಬೇರೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಅಭಿಷೇಕಕ್ಕೆ ಕೂಡ ನಾನಿವತ್ತು ಬಾಳೆಹಣ್ಣು ಹಾಕೋದಕ್ಕೆ ಹೋಗಲಿಲ್ಲ. ಎಲ್ಲ ಆದಮೇಲೆ ನಾನು ತುಳಸಿ ಗಿಡ ಕೂಡ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಎಲ್ಲ ತಯಾರಿ ಆದಮೇಲೆ ಬಂದು ರಾಯರ ಮುಂದೆ ಕೂತ್ಕೊಂಡೆ. ಅಷ್ಟರೊಳಗಡೆ ಒಂದು 10 ಬಾರಿ ನೋಡ್ತಾ ಇದ್ದೆ ರಾಯರು ಎಲ್ಲಿಂದನಾದರೂ ನನಗೆ ಇವತ್ತು ಆಶೀರ್ವಾದ ಮಾಡ್ತಾರೇನೋ ಅಂತ. ಯಾಕೋ ಏನೋ ಗೊತ್ತಿಲ್ಲ, ರಾಯಪ್ಪ ಇವತ್ತು ಪೂಜೆಗೂ ಮುಂಚೆ ನನಗೆ ಆಶೀರ್ವಾದ ಮಾಡಲಿಲ್ಲ. ಇಷ್ಟು ಬಾರಿ ಎಷ್ಟೋ ಸಲ ನನಗೆ ತುಂಬ ಸಲ ರಾಯರು 1 ಸಲ ಅಲ್ಲ 2 ಸಲ ಅಲ್ಲ ತುಂಬ ಸಲ ಪೂಜೆಗೂ ಮುಂಚೆನೇ ನನಗೆ ಆಶೀರ್ವಾದ ಸಿಕ್ಕಲೇ ಇಲ್ಲ. ನಾನು ಕೊನೆ ಮೂಮೆಂಟಲ್ಲಿ ಕೂತ್ಕೊಳ್ಳುವಾಗಲೂ ಯಾಕೆ ಇವತ್ತು ನನಗಿನ್ನೂ ರಾಯರು ಒಂದು ಆಶೀರ್ವಾದನೂ ಮಾಡಲಿಲ್ಲ, ಇಷ್ಟು ಮುದ್ದಾಗಿ ರೆಡಿ ಮಾಡಿದ್ದೀನಿ ಅಂತ ಅನ್ನೋ ಮನಸ್ಸಿಂದನೇ ಕೂತ್ಕೊಂಡೆ. ಏನೋ ಒಂಥರ ರಾಯರ ಆಶೀರ್ವಾದ ಸಿಕ್ಕಿದ್ರೆ ನಮಗೆ ರಾಯರಿಗೆ ನನ್ನ ಪೂಜೆ ಇಷ್ಟ ಆಗ್ತಿದೆ ಅನ್ನೋ ಭಾವನೆ ಅಲ್ವಾ. ಹಾಗಾಗಿ ಏನಾದರೂ ತಪ್ಪು ಮಾಡಿಬಿಟ್ನಪ್ಪ ಅನ್ನೋದು ಒಂದು ಕಡೆ ಉಳುಕಿತ್ತು ಮನಸ್ಸಲ್ಲಿ. ಸರಿ ಇರಲಿ ಅಂತ ಹೇಳಿಬಿಟ್ಟು ನಾನು ರಾಯರ ಮುಂದೆ ಬಂದು ಪೂಜೆಗೆ ಅಂತ ಕೂತ್ಕೊಂಡು ಪೂಜೆ ಕೂಡ ನಾನು ಶುರು ಮಾಡಿದೆ. ನಾಳೆ ಗುರುವಾರ ಪೂಜೆಯಲ್ಲಿ ನಾನು ರಾಯರ ಮುಂದೆ ಕೂತು ವಕ್ರತುಂಡ ಮಹಾಕಾಯದಿಂದ ಹಿಡಿದು ಭಗವದ್ಗೀತೆವರೆಗೂ ಯಾವೆಲ್ಲ ಶ್ಲೋಕ ಹೇಳಿದೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಶ್ಲೋಕಗಳ ವಿಡಿಯೋನ ಹಾಕಲ್ಲ, ಬರೀ ನನಗಾದಂಥ ಅನುಭವ ಮತ್ತು ರಾಯರಿಂದ ಸಿಕ್ಕಿದಂಥ ಆಶೀರ್ವಾದದ್ದು ಕ್ಲಿಪ್ಪಿಂಗ್ಸ್ಗಳನ್ನ ಇವತ್ತು ಹಾಕ್ತೀನಿ. ರಾಯರನ್ನ ನಾನು ಬೇಡ್ಕೊಂಡೆ. ಏನೋ ಗೊತ್ತಿಲ್ಲ, ಪ್ರತಿ ವಾರ ನೀವು ನನ್ನ ಕೈಲಿ ಪೂಜೆನ ಮಾಡಿಸ್ಕೊಳ್ತಿದ್ದೀರ, ನಾನು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೀನಪ್ಪ. ಏನೇ ತಪ್ಪು ಮಾಡಿದ್ರು ನಿಮ್ಗೆ ಅಲಂಕಾರ ಸಮಯದಲ್ಲಾಗಲಿ ನಿಮಗೆ ಮಾಡಿರೋಂಥ ನೈವೇದ್ಯಗಳಲ್ಲಾಗಲಿ ನನ್ನನ್ನು ಕ್ಷಮಿಸಿ ಇವತ್ತಿನ ಪೂಜೆ ಸಂಪೂರ್ಣ ಫಲ ನನಗೆ ಸಿಗೋ ಹಾಗೆ ಮಾಡಿ
ಅಂತ ರಾಯರ ಹತ್ರ ಬೇಡ್ಕೊಂಡು ನಾನು ರಾಯರಿಗೆ ಅಭಿಷೇಕ ಶುರು ಮಾಡಿದೆ. ಇಲ್ಲೊಂದು ಪುಟ್ಟೆಲ್ಲ ಇದೆಯಲ್ಲ, ನನ್ನ ಮಗಳು ನಾನು ಕೂಡ ಪೋಣಿಸ್ತೀನಿ ಅಂತ ಹೇಳಿ ನೆನ್ನೆ ರಾಯರಿಗೆ ಅಂತ ಅದನ್ನು ಪೋಣಿಸಿಟ್ಟಿದ್ಲು. ಒಂದು 5-10ರಲ್ಲಿ ರಾಯರಿಗೆ ಅಭಿಷೇಕನ ಶುರು ಮಾಡಿದೆ. ಅಭಿಷೇಕ ಶುರು ಮಾಡ್ತಾ ನನಗೆ ರಾಯರನ್ನ ನೋಡ್ತಿರೋದಕ್ಕೆ ತುಂಬ ಇಷ್ಟ. ನನಗೆ ಟ್ರೈಪರ್ ಸ್ಟ್ಯಾಂಡ್ ಇಲ್ಲ, ಒಂದು ಕೈಯಲ್ಲಿ ಅಭಿಷೇಕ ಮಾಡಬೇಕು, ಇನ್ನೊಂದು ಕೈಯಲ್ಲಿ ನಾನು ವಿಡಿಯೋ ಮಾಡ್ಕೋಬೇಕು. ಆ ವಿಡಿಯೋಗೆ ಏನಾದರೂ ರಾಯರ್ ಹೂಪ್ರಸಾದ ಮಿಸ್ ಆದರೆ ಅಂತ ಹೇಳಿ ಸೈಡಲ್ಲಿ ಇನ್ನೊಂದು ಫೋನ್ನ ಒರಗಿಸಿ ಇಟ್ಟಿರ್ತೀನಿ ಗೋಡೆಗೆ. ಒಂದು ಸ್ವಲ್ಪ ಕಷ್ಟ ಆದರೆ ಮನಸ್ಸಿಟ್ಟು ಮಾಡಿದ್ರೆ ಯಾವುದೂ ಕಷ್ಟ ಆಗಲ್ಲ ಅಂತ ಹೇಳಿ ನಾನು ಪ್ರತಿ ವಾರ ಅಭಿಷೇಕದ ವಿಡಿಯೋನ ಮಾತ್ರ ಮಿಸ್ ಮಾಡದೆ ಶೂಟ್ ಮಾಡ್ಕೊಳ್ತೀನಿ. ಅಭಿಷೇಕ ಎಲ್ಲ ಮಾಡ್ತಾ ರಾಯರಿಗೆ ಒಂದು ಹೂವಿಟ್ಟು ಆರತಿ ಮಾಡೋಣ ಅಭಿಷೇಕ ಆದಮೇಲೆ ಅಂತ ಒಂದು ಗುಲಾಬಿ ಹೂ ಇಟ್ಟೆ. ಗುಲಾಬಿ ಹೂ ಇಟ್ಟು ಆರತಿನೂ ಕೂಡ ಮಾಡಿದೆ. ಆರತಿ ಮಾಡಿ 1-2 ನಿಮಿಷ ಹಾಗೆ ರಾಯರ ಮುಂದೆ ಆ ದೀಪದ ಬೆಳಕಲ್ಲಿ ನೋಡೋದಕ್ಕೆ ಏನು ಸ್ವರ್ಗ ಅಂತ ಹೇಳ್ತಾರಲ್ಲ, ಅಷ್ಟು ನನ್ನ ಪಾಲ್ಗಂತೂ ರಾಯರ ಮುಂದೆ ಕೂತ್ಕೊಂಡ್ರೆ ಏನು ಬೆಲೆನೇ ಕಟ್ಟೋಕ್ಕಾಗಲ್ಲ. ಆಗಾಗ್ತಿರೋ ಅಂಥ ಸಂತೋಷಕ್ಕೆ ಅಷ್ಟು ನನ್ನನ್ನು ನಾನೇ ಮರ್ತೋಗಿರ್ತೀನಿ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ರಾಯರು. ಹಾಗೇ ಬೆಳಕಲ್ಲಿ ನೋಡ್ತಾ ಇರಬೇಕಾದ್ರೆ ನಾನು ರಾಯರು ಈ ಇಟ್ಟಿರೋ ಗುಲಾಬಿ ಹೂವು ಅಲ್ಗಾಡ್ದು. ನಂದೇನಂದರೆ 2 ಮಿನಿಟ್ಸ್ಗೆ ಒಂದ್ಸಲ ವಿಡಿಯೋನ ಸೇವ್ ಕೊಟ್ಟು ಮತ್ತೆ ಶುರು ಮಾಡಬೇಕು. ಇನ್ನೊಂದು ಫೋನ್ ಇಟ್ಟಿದ್ನಲ್ಲ, ಅದು ಗೋಡೆಗೆ ಒರಗಿಸಿರೋದ್ರಿಂದ ಇದು ಹೈಟ್ ಇತ್ತು. ನಾನು ರಾಯರಿಗೆ ಅಭಿಷೇಕ ಮಾಡೋ ಪೀಠ ಹೈಟ್ ಇದೆ. ಸೊ ನನಗೆ ಹೂವು ಜರುಗಿದ್ದು ಗೊತ್ತಾಯಿತು, ಆದರೆ ಪ್ರಸಾದ ಕೊಟ್ಟಿದ್ದು ವಿಡಿಯೋ ಕ್ಲಿಪ್ಪಿಂಗ್ಗೆ ಬರಲಿಲ್ಲ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಗೊತ್ತಾ. ನನಗೆ ಇವಾಗ ವಿಡಿಯೋಗೆ ಅಪ್ಲೋಡ್ ಮಾಡುವಾಗಲೂ ನೋಡ್ತಾ ಇದ್ರೆ ಬೆಳಗ್ಗನ್ನೇ ನೆನಪಾಗುತ್ತೆ. ಗುಲಾಬಿ ಹೂವು ಜರುಗಿರೋದನ್ನ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ರಾಯರಿಗೆ ಆರತಿ ಮಾಡೋದಕ್ಕೆ ಅಂತ ಎತ್ಕೊಂಡಾಗ ಅದು ಸೆಂಟ್ರಲ್ಲಿತ್ತು. ಆಮೇಲೆ ಸೈಡ್ಗೆ ಜಾರ್ಕೊಂಡು ಬಂದು ಬಲಭಾಗಕ್ಕೆ ಹೂ ಪ್ರಸಾದದ ಮೂಲಕ ರಾಯರು ವಿಗ್ರಹದಿಂದ ಆಶೀರ್ವಾದ ಮಾಡಿದ್ರು. 1 ಬಾರಿ ಅಲ್ಲ, 2 ಬಾರಿ ನನಗಿವತ್ತು ವಿಗ್ರಹದಿಂದ ಆಶೀರ್ವಾದ ಮಾಡಿದ್ರು. ಇದಲ್ಲದೆ ಮತ್ತೆ ರಾಯರನ್ನ ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ, ಇಲ್ಲಿ ತುಪ್ಪ ಜೇನುತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿರ್ತೀನಲ್ಲ, ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ನೀರನ್ನ. ನಾನು ಉಗುರು ಬೆಚ್ಚಿನ ನೀರಲ್ಲಿ ರಾಯರನ್ನ ಅದ್ದಿ ಒಂದು ಬಟ್ಟೆಯಿಂದ ಒರೆಸಿ ಮತ್ತೆ ತೊಟ್ಟೊಳಗಡೆ ಇಟ್ಟು ಗಂಧ ಇಟ್ಟು ಅವ್ರಿಗೊಂದು ಹೂವಿಟ್ಟು ಆಮೇಲೆ ನಾನು ಗುರುಸ್ತೋತ್ರ ಮತ್ತು ಭಗವದ್ಗೀತೆ ಹೇಳಾದ್ಮೇಲೆ ರಾಯರಿಗೆ ನಾನು ಮನೇಲಿ ಮಾಡಿರೋ ಅಂಥದ್ದು ಹಾಗೆ ಹೊರಗಡೆ ಹಣ್ಣು ತಂದಿದ್ನಲ್ಲ, ಇದು ಮಾವಿನ ಹಣ್ಣು, ಅದು 2 ಕೂಡ ನೈವೇದ್ಯ ಮಾಡ್ತೀನಿ. ನೈವೇದ್ಯ ಮಾಡೆಲ್ಲ ಆದಮೇಲೆ ನನಗೆ ಮನಸ್ಸಲ್ಲಿ ಒಂದು ಸ್ವಲ್ಪ ಬೇಸರ ಕಾಡೋದಕ್ಕೆ ಶುರುವಾಯಿತು. ಯಾಕೆ ರಾಯರು ನನಗೆ ಇಷ್ಟೊತ್ತಾದರೂ ಒಂದು ಕೂಡ ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಲಿಲ್ವಲ್ಲ, ನಾನೇನು ತಪ್ಪು ಮಾಡಿದೆ, ಈ ಎಲ್ಲ ದಿನಗಳಿಗಿಂತ ನನ್ನ ಕಣ್ಣಿಗೆ ಇವತ್ತು ಇನ್ನೂ ಮುದ್ದಾಗಿ ಕಾಣಿಸ್ತಿದ್ದಾರೆ ಅನ್ನೋ ಬೇಸರದಲ್ಲಿ ಇದ್ದೆ. ನೋಡಿ, ಆ ಸಮಯದಲ್ಲಿ ರಾಯರು ವಿಗ್ರಹಕ್ಕೆ ಮುಡಿಸಿದ್ನಲ್ಲ, ಅಲ್ಲಿಂದ ಕೆಳಗಡೆ ಪಟ್ ಅಂತ ಹೂಪ್ರಸಾದ ಬಂತು. ನಾನು ಅಂದ್ಕೊಂಡೇ ಇರಲಿಲ್ಲ ವಿಗ್ರಹ ತೊಟ್ಲೊಳಗಡೆ ಹಾಕಿದಾಗಲೂ ನನಗೆ ಆಶೀರ್ವಾದ ಸಿಗುತ್ತೆ ವಿಗ್ರಹದಿಂದ ಇವತ್ತು ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲಿಂದ ನನಗೆ ಆಶೀರ್ವಾದ ಬಂತು. ವಿಡಿಯೋ ಕ್ಲಿಪ್ಪಿಂಗ್ ಬರಲಿಲ್ಲ, ಬಟ್ ನನಗೆ ಕಣ್ಣಾರೆ ಕಾಣಿಸ್ತು. ತುಂಬ ಸಂತೋಷ ಆಯಿತು. ಅಪ್ಪ ಕೇಳಿಸ್ಕೊತಿದ್ದೀರಾ, ನಾನು ಮಾಡೋ ಪೂಜೆ ಎಲ್ಲ ನೋಡ್ತಿದ್ದೀರಾ ಅಂತ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ರಾಯರಿಗೆ ಆರತಿ ಎಲ್ಲ ಮಾಡಿ, ರಾಯರಿಗೆ ಒಂದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸಾಂಗ್ ಹೇಳಿ, ಆಮೇಲೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು 10 ನಿಮಿಷ ಅವ್ರ ಮುಂದೆನೇ ಕೂತ್ಕೊಂಡೆ. ಹೆಂಗೆ ಅಂದರೆ ನನಗಾಗೋ ಅನುಭವ ಏನೂ ಮಾಡೋದಕ್ಕೆ ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಏನಂದರೆ ಅವ್ರ ಮುಂದೆ ಕೂತ್ಕೋಬೇಕು, ರಾಯರ ಮುಂದೆ ನನಗೆ ಹಂಗೆ ಅನ್ನಿಸ್ತಿರುತ್ತೆ. ಕೂತ್ಕೊಂಡು ಒಂದು 10 ನಿಮಿಷ ಆಯಿತು, ತಿಂಡಿ ಮಾಡೋದಕ್ಕೆ ಹೋಗಬೇಕು. ಸರಿ ರಾಯಪ್ಪ, ನಾನು ಏನಾದರೂ ನಿನಗೆ ಬೇಸರ ಪಡಿಸಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳಿ ನಂದೊಂದು ಅಭ್ಯಾಸ. ನಾನು ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಗುರುವಾರ ನಂದು ಅನ್ನೋದಕ್ಕಿಂತ ನನಗೆ ಇದನ್ನು ಹಾಕ್ಕೊಂಡು ಹೋಗು ನೀನು ಅಂತ ಹೇಳಿದವ್ರೆ ರಾಯರು. ಪ್ರತಿ ಮಂಗಳವಾರ ಶುಕ್ರವಾರ ಗುರುವಾರ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನಾನು ಯಾವ ಟೈಮಲ್ಲಿ ಬರ್ತೀನಿ ದೇವ್ರ ಮನೆಗೆ ಆಗೆಲ್ಲ ರಾಯರು ನನಗೆ ಅರಶಿನ ಕುಂಕುಮ ಕೊಡ್ತಾರೆ. ನಾನು ಎಷ್ಟೋ ಬಾರಿ ಮರ್ತೋದಾಗಲೂ ನನಗೆ ನೆನಪಿಸಿದ್ದಾರೆ, ಯಾಕೆ ಹಾಕ್ಕೊಂಡಿಲ್ಲ. ಒಂಥರ ನನ್ನ ಅವರ ಬಾಂಧವ್ಯ ಆಗಿದೆ. ಇದನ್ನು ಯಾರು ಹೇಗೆ ತಿಳ್ಕೊತಾರೋ ನನಗೆ ಗೊತ್ತಿಲ್ಲ. ಅರಶಿನ ಕುಂಕುಮ ಎಲ್ಲ ಹಾಕ್ಕೊಂಡೆ. ನನಗೊಂಥರ ಇದು ತವ್ರ ಮನೆ ಇದ್ದಂಗೆ. ನಿಜವಾಗ್ಲೂ ರಾಯರನ್ನ ನನ್ನ ಎಷ್ಟು ಪೂಜಿಸಿದ್ರೂ ಸಾಕಾಗಲ್ಲ, ಅಷ್ಟು ನನ್ನ ಜೊತೆ ಇದ್ದಾರೆ. ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬರ್ತೀನಪ್ಪ ಅಂತ ಹೇಳಿ ಹೋಗಿ ಮತ್ತೆ ಬಂದು ನನಗೆ ಅಡುಗೆ ಮನೇಲಿ ಇರೋಕ್ಕೆ ಆಗಲ್ಲ, ದೇವ್ರ ಮನೆಯಲ್ಲೇ ನೋಡ್ತಿರ್ತೀನಿ ಗುರುವಾರ. ಆಮೇಲೆ ಹಾಗೆ 1-2 ನಿಮಿಷ ನಾನು ಶ್ರೀಕೃಷ್ಣನ ಕೇಳಿದೆ, ಏನು ರಾಯಪ್ಪ ನಂದೊಂದು ಏನು ಗೊತ್ತಾ, ರಾಯರ ಆಶೀರ್ವಾದ ಮಾಡಬೇಕು, ಆಶೀರ್ವಾದನ ನಾನು ಕಣ್ಣಾರೆ ನೋಡಬೇಕು, ಕಣ್ಣಾರ ನೋಡೋದ್ರ ಜೊತೆಗೆ ನನ್ನ ವಿಡಿಯೋಗೂ ಬರಬೇಕು.
ವಿಡಿಯೋಗೆ ಬರೋದ್ರ ಜೊತೆಗೆ ಅದು ಫಿಲ್ಟ್ರಿಗೆ ಬರಬೇಕು. ನಾನು ಎಷ್ಟು ಗೋಳಿತೀನೋ ರಾಯರ್ನ ಅಂತ ಅನ್ನಿಸ್ತದೆ ಒಂದೊಂದು ಸಲ. ಪಾಪ ರಾಯರು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹಾಗೆ ಕೊಡ್ತಾರೆ. ಬಟ್ ಇವತ್ತು ನಾನು ನೋಡಿದೆ, ಆದರೆ ಫಿಲ್ಟ್ರಿಗೂ ಬರಲಿಲ್ಲ, ವಿಡಿಯೋಗೂ ಬರಲಿಲ್ಲ ಅನ್ನೋ ಬೇಸರದಲ್ಲಿ ಇದ್ದೆ. ಆಮೇಲೆ ಬಂದು ಕಾಫಿ ಎಲ್ಲ ಕುಡಿದೆ ರಾಯರ ಮುಂದೆ. ನಂದು ಅದು ಅಭ್ಯಾಸ ಕೂಡ. ಅಂದರೆ ದೇವ್ರ ಮನೆಯಿಂದ ಸ್ವಲ್ಪ ಹೊರಗೆ ಕೂತ್ಕೊಳ್ತೀನಿ ರಾಯರನ್ನ ನೋಡ್ತಾ. ಮತ್ತು ಹಾಗೆ ನನಗೆ ಕ್ಯಾಮ್ರಾನ ಇಡೋಣ ಅಂತ ಹೇಳಿ ಒಂದು 2-3 ನಿಮಿಷ ಇಟ್ಟೆ. ಯಾಕೆ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸೇವಂತಿಗೆ ಹೂವು, ಒಂದು ಅದೇನೋ ಡಿಸೈನ್ ಮಾಡೋಕ್ಕೆ ಅಂತ ಒಂದು ಲೀಫ್ ಇಸ್ಕೊಂಡು ಬಂದಿದ್ದೆ ನಾನು ಮಾರ್ಕೆಟಲ್ಲಿ. ಅದೇನೋ ಹೆಸರು ಹೇಳಿದ್ರು, ಅದನ್ನು ಎಲ್ಲ ಹೂಗಳ ಮಧ್ಯೆ ಹಾಕಿ ಕಟ್ತಾರೆ. ಅದನ್ನು ಇಟ್ಟಿದೆ. ಅದು ನೋಡ್ತಾ 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 ಬಾಗಿ ಬರ್ತಿತ್ತು ಮುಂದಕ್ಕೆ. ಸಡನ್ನಾಗೂ ಕೊಡ್ತಿಲ್ಲ, ಸ್ಲೋ ಆಗಿ ಬರ್ತಿತ್ತು. ಓ, ರಾಯರು ಆಶೀರ್ವಾದ ಮಾಡ್ತಾರೆ, ಇದನ್ನು ಮಿಸ್ ಮಾಡ್ಕೊಳ್ದೆ ನಾನು ನೋಡಬೇಕು, ಹಾಗೆ ನಾನು ವಿಡಿಯೋ ಕೂಡ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಕ್ಯಾಮ್ರಾ ಇಟ್ಟೆ. ನನಗೆ ಹೆಂಗೆ ಅಂದರೆ ಅಡುಗೆ ಮನೆ ದೇವ್ರ ಮನೆ ಹತ್ರನೇ ಇರೋದ್ರಿಂದ ಅಲ್ಲೂ ಹೋಗ್ತಿರ್ತೀನಿ, ಇಲ್ಲೂ ಬರ್ತಿರ್ತೀನಿ. ಬಂದು ಇಟ್ಟು 1-2 ಸೆಕೆಂಡ್ ಅಲ್ಲಿ ಹೋಗಿ ಬಂದು ನೋಡ್ತೀನಿ, ಶ್ರೀಕೃಷ್ಣ ಪರಮಾತ್ಮನಿಂದ ಹೂಪ್ರಸಾದ ಆಗಿದೆ. ನಾನು ಅನ್ಕೊತಿದ್ದೆ, ಯಾಕೆ ನೀವು ನನಗೆ ಇವತ್ತು ಇಷ್ಟೆಲ್ಲ ನನಗೆ ಕೊಡಲೇ ಇಲ್ವಲ್ಲ, ಫಿಲ್ಟ್ರಿಗೆ, ವಿಡಿಯೋಗೆ, ನಾನು ನೋಡಂಗೆ ವಿಗ್ರಹದಿಂದ ಆಯಿತು, ನಿಮ್ಮಿಂದ ಆಗಿಲ್ವಲ್ಲ ಅಂತ ತಪ್ಪಿಸ್ತಾರೆ ಅಂತ ಒಂಥರ ಚಡಪಡಿಸ್ತೀವಲ್ಲ, ಹಾಗೆ ಮನಸ್ಸು ಸ್ವಲ್ಪ ಚಡಪಡಿಸ್ತಿತ್ತು. ಆ ಟೈಮ್ಗೆ ನೋಡಿ ಶ್ರೀಕೃಷ್ಣ ಪರಮಾತ್ಮನಿಂದ ಹೂಪ್ರಸಾದ ಸಿಕ್ತು. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೂ ನಂದೊಂದೇನು ಗೊತ್ತಾ, ರಾಯರಿಂದ ಸಿಗಬೇಕು ಹೂಪ್ರಸಾದ. ರಾಯರು ಆಶೀರ್ವಾದ ಮಾಡಿದ್ರೆ ಮಾತ್ರ ಇದ್ದಾರೆ ಅಂತಲ್ಲ, ಏನೋ ನಾನು ಅನ್ಕೊಂತಿರ್ತೀನಿ, ಕೊಡ್ತಾರೆ, ನಾನು ಅನ್ಕೊಳ್ಳೋದಕ್ಕಿಂತ ಅವರೇ ಕೊಟ್ಟು ಅಭ್ಯಾಸ ಮಾಡಿರೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವರು ಕೂಡ ಕೊಟ್ಟರು. 2 ಕ್ಲಿಪ್ಪಿಂಗ್ಸ್ನು ನಾನು ಹಾಕ್ತೀನಿ. ಹಾಗೆ ನನಗೆ ಮಧ್ಯಾಹ್ನ ಕೂಡ ರಾಯರು ಇವತ್ತು ಆಶೀರ್ವಾದ ಮಾಡಿದ್ರು. ಆ ಕ್ಲಿಪ್ಪಿಂಗ್ ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಜ, ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ, ನಾನಿರಲಿ, ನನಗೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನನಗಿದು ಕನಸ ಅನ್ನಿಸ್ತಿರುತ್ತೆ. ಒಂದೊಂದ್ಸಲ ನೋಡ್ಬೋದು. ಅದು ಎಲ್ಲಿಗೆ ಬೀಳ್ತು ಗೊತ್ತಾ ಹೂಪ್ರಸಾದ? ಭಗವದ್ಗೀತೆ ಮೇಲೆ. ಆ ಭಗವದ್ಗೀತೆ ಮೇಲೆ ಬಿದ್ದಿರೋದ್ರ ಜೊತೆಗೆ ಶ್ರೀಕೃಷ್ಣ ಇರ್ತಾರೆ ನೋಡಿ ಭಗವದ್ಗೀತೆಯಲ್ಲಿ, ಶಂಕು ಅವ್ರ ಕಿರೀಟದ ಮೇಲೆ ಬೀಳ್ತು. ಆಮೇಲೆ ಅದನ್ನು ನಾನು ಎತ್ಕೊಂಡೆ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅಪ್ಪ. ಇದು ನೋಡಿ, ನಿಜವಾಗ್ಲೂ ರಾಯರ್ಗೆ ಇವತ್ತು ಅಲಂಕಾರ ಮಾಡಿದಾಗ 3:50 ಇಲ್ಲಿರೋ ರಾಯರ್ಗೆ, ಈಗ ಏನು ಯೆಲ್ಲೋ ಕಲರ್ ಸೇವಂತಿಗೆ ತೋರಿಸ್ತಿದ್ದೀನಿ, ಅಲ್ಲಿರೋ ರಾಯರ್ಗೆ ಅಲಂಕಾರ ಮಾಡಿದಾಗ 3:50 ಆಗಿತ್ತು ಬೆಳಗಿನ ಜಾವ. ಈ ರಾಯರ ಆಶೀರ್ವಾದ ಸಿಕ್ಕಿದ್ದು ನನಗೆ ಸುಮಾರು ಬೆಳಿಗ್ಗೆ 7:40 ಆಗಿತ್ತು. ನಿಜವಾಗ್ಲೂ ಹೆಂಗೆ ಅಂದರೆ ಸ್ಲೋ ಆಗಿ ಜಾರ್ತಿತ್ತು. ಇವಾಗ ಕೊಡ್ತಾರೇನೋ, ಇನ್ನೇನು ಕೊಡ್ತಾರೇನೋ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ 7:40 ಕೊಟ್ಟರು. ಅದಾದಮೇಲೆ ನಾನು ಥ್ಯಾಂಕ್ಸ್ ರಾಯರೇ ಅಂತ ಮತ್ತೆ ರಾಯಪ್ಪಂಗೆ ಥ್ಯಾಂಕ್ಸ್ ಹೇಳಿ ಖುಷಿ, ಅವ್ರು ನನಗೊಂದು ಆಶೀರ್ವಾದ ಕೊಟ್ಟರೆ. ಆಮೇಲೆ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ದೇವ್ರ ಮನೆಗೆ ಹೋಗಿದ್ದೆ. ಆವಾಗೂ ಕೂಡ ನನಗೆ ರಾಯರು ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹಾಕ್ತೀನಿ. ಸೋಮಸೂರ್ಯೋಪರಾಗೆ ಚ ಪುಷ್ಯರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ ಬೃಂದಾವನಾಂತಿಗೆ. ಒಟ್ಟಾರೆ ಇವತ್ತೊಂದು ದಿನ ನನಗೆ ತುಂಬ ನೆಮ್ಮದಿ, ಸಂತೋಷನ ತಂದುಕೊಡ್ತು. ರಾಯರು ಎಲ್ಲರನ್ನೂ ಕಾಪಾಡಲಿ. ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ರಾಯರನ್ನ ಪೂಜಿಸ್ತಿದ್ದೀರಾ ಅವರೆಲ್ಲ ಇಷ್ಟಾರ್ಥಗಳನ್ನ, ಹಾಗೆ ಅವರೆಲ್ಲ ಕಷ್ಟಗಳನ್ನ ರಾಯರು ದೂರ ಮಾಡಿ ಅವ್ರಿಗೆ ನೆಮ್ಮದಿಯಾದ ಜೀವನನ ಕೊಡಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.